ಪತ್ನಿಯ ಪರಸಂಗದಾಟ, ಪತಿ ಪೀಕಲಾಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷ ನಾಯ್ಕ್. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳಿಗೆ ಬೆಲೆಯೇ ಇಲ್ಲದಂತಾಗೋಗಿದೆ. ಆತ ಹೆಂಡತಿಯನ್ನು ಬಿಟ್ಟನಂತೆ, ಈಕೆ ಗಂಡನನ್ನು ಬಿಟ್ಲಂತೆ, ಈ ಥರದ ಸುದ್ದಿಗಳೇ ಜಾಸ್ತಿ ಆಗಿ ಹೋಗಿದ್ದಾವೆ. ಅದರಲ್ಲಿಯೂ ಕೂಡ ಮದುವೆ ಅನ್ನೋ ಹೆಸರಿನಲ್ಲಿ ವಂಚಿಸುತ್ತಿರುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ. ಈ ಥರದ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಇದೀಗ ಕಲ್ಪತರುನಾಡು ತುಮಕೂರಿನಲ್ಲಿಯೂ ಕೂಡ ಈ ಥರದ್ದೇ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಸುಮಾರು 19 ವರ್ಷದ ಹಿಂದೆ ಮದುವೆ ಆಗಿರ್ತಾರೆ. ತುಮಕೂರು ನಗರದ ಹೊರವಲಯದಲ್ಲಿರುವಂಥ ಗೆದ್ಲಹಳ್ಳಿಯ ಬಳಿಯ ರಮೇಶ್ ಎಂಬಾತನ ಒಬ್ಬ ಉಪ್ಪರಳ್ಳಿ ಮೂಲದ ಉಷಾ ಎಂಬಾಕೆ ಮದುವೆ ಆಗಿರ್ತಾರೆ. ಸುಮಾರು 3 ವರ್ಷ ಸಂಸಾರವನ್ನು ನಡೆಸ್ತಾರೆ. ಅದಾದ ಬಳಿಕ 2ನೇ ಮಗುವಿನ ಬಾಣಂತನಕ್ಕೆ ಅಂತೇಳಿ ತವರು ಮನೆಗೆ ಹೋದಂಥ ಈ ಉಷಾ ಮರಳಿ ಗಂಡನ ಜೊತೆಗೆ ಬರೋದೇ ಇಲ್ಲ. ನಂತರ ವಿಚಾರಿಸಿದಾಗ ಆಕೆ ಯಾರ್ದೋ ಬೇರೆಯವ್ರ ಜೊತೆಗೆ ಓಡಿ ಹೋಗಿದ್ದಾಳೆ ಅನ್ನುವಂಥ ಒಂದು ಮಾಹಿತಿ ಕೂಡ ಬರುತ್ತೆ. ಗಂಡ ಸಾಕಷ್ಟು ಪ್ರಯತ್ನವನ್ನು ಕೂಡ ನಡೆಸ್ತಾರೆ, ಆದರೆ ಇಲ್ಲಿವರೆಗೂ ಕೂಡ ಆಕೆ ವಾಪಸ್ ಬರಲ್ಲ. ಈಗ ಗೊತ್ತಾಗಿರುವ ವಿಚಾರ ಏನು ಅಂತಂದರೆ, ಈಕೆ ಗಂಡನನ್ನು ಬಿಟ್ಟಿದ್ದಾಳೆ. ಗಂಡನ ಜೊತೆಗೆ ಅವ್ರ ಸಂಸಾರವನ್ನು ಮಾಡುವುದು ಬಿಟ್ಟು ಸುಮಾರು 16-17 ವರ್ಷಗಳ ಆಗೋಗಿದೆ. ಆದರೆ ಈಗ ಮದುವೆ ಅನ್ನೋದನ್ನೇ ಆಕೆ ವೃತ್ತಿಯನ್ನಾಗಿ ಮಾಡ್ಕೊಂಡು ಬಿಟ್ಟಿದ್ದಾಳೆ. ಕಂಡವ್ರ ಜೊತೆಗೆ ಮದುವೆಯ ನಾಟಕವನ್ನು ಆಡ್ತಾ ಇದ್ದಾಳೆ. ಜೊತೆಗೆ ಗಂಡನ ಮೇಲೆ ಸಾಕಷ್ಟು ಕೇಸ್ಗಳನ್ನು ಹಾಕಿ, ಕುಟುಂಬ ಕಲಹ ಈ ರೀತಿಯಾದಂಥ ಕೇಸ್ಗಳನ್ನು ಹಾಕಿ ಆತನಿಗೂ ಕೂಡ ಶೋಷಣೆ ಮಾಡುವಂಥ, ಕಿರುಕುಳವನ್ನು ನೀಡುವಂಥ ಕೆಲಸವನ್ನು ಆಕೆ ಮಾಡ್ತಿದ್ದಾಳೆ ಅನ್ನುವಂಥ ಒಂದು ಪ್ರಕರಣ ತುಮಕೂರಿನಲ್ಲಿ ಬೆಳಕಿಗೆ ಬಂದಿದೆ. ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಖುದ್ದು ನೊಂದ ವ್ಯಕ್ತಿಯಾಗಿರುವಂಥ ರಮೇಶ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಪ್ರಕರಣದ ಬಗ್ಗೆ ಮೊದಲು ಮಾತಾಡ್ತಾ ಹೋಗೋಣ. ಈ ಉಷಾ ಎಂಬಾಕೆ ನಿಮ್ಗೆ ಹೇಗೆ ಪರಿಚಯ ಆಗ್ತಾರೆ? ಮದುವೆ ಸಂಬಂಧ ಎಲ್ಲ ಹೇಗಾಗುತ್ತೆ ಅಂತ? ನಮ್ಮ ತಂದೆಯವರು, ನಾವು ಇಟ್ಕೆ ಬಿಸ್ನೆಸ್ ಮಾಡ್ತಿದ್ದೋ ಸರ್. ಇಟ್ಕೆ ಬಿಸ್ನೆಸ್ಸು ಅವ್ರ ಮನೆಗೆ ಒಂದು ಸತಿ ಟ್ಯಾಕ್ಟ್ರಿಗೆ ಇಟ್ಕೆ ಹೊಡೆದಿದ್ದೆ, ಮನೆ ಕಟ್ತಾಯಿದ್ರು. ತಂದೆಯವರು ಹೇಳಿ, ಈ ಥರ 2 ಹೆಣ್ಮಕ್ಳಿದ್ದಾವೆ ನೋಡು ಉಪ್ಪರಳ್ಳಿ ಹತ್ರ, ಹೆಂಗೂ ಬಿಡ್ತಾ ಇದೆಯಲ್ಲ ಅಂದರು. ಬೇಡ, ನಾನು ಇವ್ರ ಸಹವಾಸ ಬೇಡ, ಇವ್ರು ಐಫೈ ಜೀವನ, ಇದು ನಾವು ಇದು ಮಾಡೋಕ್ಕಾಗಲ್ಲ, ಬೇಡ ನಮಗೆ ಸಾರ್ ಅಂತ ಹೇಳ್ದು. ಆದರೂ ನಾವು ಏನು ಮಾಡೋಕ್ಕಾಗಲ್ಲ, ನಾನಲ್ವ ದುಡ್ದಿರೋದು, ಆಸ್ತಿ ಮಾಡಿದ್ದೀನಿ ಸಾಕಷ್ಟು, ಇನ್ನು ಆರಾಮಾಗಿರು, ಹಿಂಗೇನಕ್ಕೆ ಇನ್ನೇನು ಕಷ್ಟ ಬೀಳ್ಬೇಕಾ, ನನ್ನ ಸೈಟ್ಗಳು ಮನೆಗಳೆಲ್ಲ ಮಾಡಿದ್ದೀವಿ, ಸಾಕು ಬಾಡಿಗೆ ಬರೋ ತಿನ್ಕೊಂಡು ಚೆನ್ನಾಗಿರು ಅಂತ ಹೇಳಿ ಮಾಡಿದ್ರು. 2006ರಾಗೆ ತಂದೆ ತೋಪಯ್ಯ ಅಂತ 2006ರಾಗೆ ಮದುವೆ ಮಾಡಿದ್ರು. ನಮ್ಮದೇ, ಅವರು ಏನೂ ಕೊಟ್ಟಿಲ್ಲ, ನಮ್ಮದೇ ರೇವತಿ ಜಾಗ ತಗೊಂಡಿದ್ರು ನಮ್ಮ ತಂದೆಯವರು. ಅದು ಮಾರಿ ನಾವೇ ಒಡವೆ ದುಡ್ಡು ಎಲ್ಲ ಕೊಟ್ಟಿದ್ದೀವಿ. ಚೌಟ್ರಿಯಲ್ಲಿ ಮದುವೆ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು. ಎಲ್ಲ ಮಾಡ್ಕೊಂಡು ನಮ್ಮ ತಂದೆಯವರು ಒಪ್ಕೊಂಡಿರೋ ತಪ್ಪಿಗೆ ಮರ್ಯಾದೆ ಹೋಗ್ತೈತಿ. ಅಲ್ಲಿ ನ್ಯಾಯ ಎಲ್ಲ ಮಾಡೋರು. ಮಸೀದಿ, ದೇವಸ್ಥಾನಗಳಿಗೆ ಅವಾಗ ಪೊಲೀಸ್ ಸ್ಟೇಷನ್ ಕಮ್ಮಿ. ಅಂಥ ಮನುಷ್ಯಂಗೆ ನಾವು ಇನ್ನೇನು ತಲೆ ಬಾಗಬಾರ್ದಲ್ಲ ಅಂಥೇಳಿ ಅವ್ರು ಹೇಳಿದ ಕಡೆ ಎಲ್ಲ ಹ್ಞೂ ಅಂತ ಹೇಳಿ ಮಾಡ್ದು. ಮದುವೆ ಆಯಿತು. ಒಂದು 3 ವರ್ಷ 2006ರಾಗೆ ಮದುವೆ ಆದೋ. 3 ವರ್ಷ ಇದ್ಲು, ನಗ್ನಗ್ತಾ ಇದ್ಲು. ಆಮೇಲೆ ಬಾಣಿತಾನಕ್ಕೆ ಅಂತ ಹೋದವಳು ವಾಪಸ್ ಎಷ್ಟು ಜನಕ್ಕೆ ಹೋದ್ರು, ಅವ್ರ ಮನೆ ಬಾಗಿಲಿಗೆ ಒಂದು 100 ಜನಕ್ಕೆ ಕರ್ಕೊಂಡು ಹೋದ್ರು. ನಾವು ವಾಪಸ್ ಬರಲಿಲ್ಲ ಅವಳು. ಈಗ ನೀವು 2006ರಲ್ಲಿ ಮದುವೆ ಆಗ್ತೀರಾ. ಮದುವೆ ಕೂಡ ಭಾಳ ಅದ್ದೂರಿಯಾಗಾಯಿತು, ಚೆನ್ನಾಗೇ ಆಯಿತು ಅಂತ ಗೊತ್ತಾಯಿತು ನಮಗೆ. ಎಲ್ಲಿ ಮದುವೆ ಎಲ್ಲಾಗಿತ್ತು ಸರ್? ಗೌಡ್ರು ಸಮುದಾಯ ಭವನ ಅಂತ, ಗೌಡ್ರು, ಉಪ್ಪರಳ್ಳಿ ಮೇನ್ ರೋಡು. ಚೆನ್ನಾಗಿ ಮದುವೆ ಆಗುತ್ತೆ, ಚೆನ್ನಾಗಿ ಜೋರಾಗಿ ಆಗಿ. ಅವ್ರಿಗೇನು ಖರ್ಚಿಗೆ ಇದಕ್ಕೆ ಏನು ಕೊಟ್ಟಿಲ್ಲ. ನಮ್ಮದೇ ಎಲ್ಲ ಖರ್ಚು ಮಾಡಿದ್ದೀವಿ. ನಮ್ಮ ತಂದೆಯವರು ದುಡ್ಡು ಕೊಟ್ಟಾರ ಅವ್ರಿಗೆ. ಒಡವೆನೂ ಹಾಕಿದ್ದೀವಿ, ದುಡ್ಡು ಕೊಟ್ಟಾರ ಅವ್ರಿಗೆ. ಈಗ 2006ರಿಂದ ಸುಮಾರು 2009ರವರೆಗೆ ನಿಮ್ಮ ಜೊತೆಗೆ ಅಷ್ಟೇ. ಅವಾಗ ಚೆನ್ನಾಗಿದ್ರು ಅವರು? ಚೆನ್ನಾಗಿದ್ರು. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಯಾರೋ ಬೇರೆ ಸಂಪರ್ಕ ಮಾಡಿಕೊಂಡು ಅಲ್ಲೆಲ್ಲೋ ಇದ್ರಾಗೆ ಗೊರುನಹಳ್ಳಿಯಲ್ಲಿ ಮದುವೆ ಆಗೇಳೆ ಅಂತ ಮಾಹಿತಿ ಗೊತ್ತಾಯ್ತು. ಅದು ಏನು ಮಾಹಿತಿ ಅಂದರೆ ಎಲ್ಲವರು ಕಿತ್ತಾಟ, ಅವನು ಬೇರೆ ಮದುವೆ ಆದ. ಆವಾಗ ನಮಗೆ ಬಂದಿತ್ತು. ಅವ್ರ ಜೊತೆ ಸಂಪರ್ಕ ಇದ್ದಾಗ ನಮಗೆ ಗೊತ್ತೇ ಇಲ್ಲ ಮಾಹಿತಿ, ಯಾರೂ ಹೇಳಿಲ್ಲ, ನಮಗೆ ಗೊತ್ತಿಲ್ಲ. ಇವನು ಬೇರೆ ಕಡೆ ಮದುವೆ ಆಗಿತ್ತು, ಅದು ಅವಳಿಗೆ ಗೊತ್ತಾಗಿ ಅವಳಿಂಟ ಎಲ್ಲ ಈ ಥರ ಪಬ್ಲಿಕ್ಕಿಗೆ ಬಂದು ಹಂಗೆ ಗುಟ್ಟಾಗಿ ನಮಗೆ ಅವ್ರ ಅಮ್ಮ ಆಗಲಿ, ಅವ್ರ ಅಪ್ಪ ಆಗಲಿ, ಅವ್ರ ಅಣ್ಣ ಆಗಲಿ, ತಮ್ಮದಿರು ಎಲ್ಲ ಅವಳಿಗೆ ಸಪೋರ್ಟ್ ಮಾಡಿದ್ರೆ ಹೊರ್ತು ನಮ್ಗೆ ಯಾರು ಹೋಗು ಕರ್ಕೊಂಡು ಹೋಗು ಅವಳ ಜೊತೆ ಬಾಳು ಅಂತ ಇದುವರೆಗೂ ನಮಗೇನು ಯಾರೂ ಸಹಾಯ ಮಾಡಿಲ್ಲ. ಈಗ ನಿಮಗೆ ಸಾಕಷ್ಟು ಜಮೀನಿದೆ ಗೆದ್ಲಹಳ್ಳಿ ಅಂದ್ರೆ, ಈಗ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂತ ಜಮೀನೆಲ್ಲ ಅಡಿ ಲೆಕ್ಕ ನಮ್ದೆಲ್ಲ.
ಆ ರಿಂಗ್ ರೋಡ್ಗೆ ಮಕ್ಕಳು ಇಬ್ಬರು ಹೆಣ್ಮಕ್ಳು ಇರೋದ್ರಿಂದ ಆಸ್ತಿ ಬರುತ್ತೆ ಇವತ್ತಲ್ಲ ನಾಳೆ ಮಕ್ಳಿಗೋಸ್ಕರ ಮಾಡ್ಕೊಳ್ಳೋಣ ಅಂತ ಇವ್ರು ಸಿಕ್ತವ್ರಿಗೆಲ್ಲ ಮದುವೆ ಆಗೋದು. ಈಗ 2023 ಒಂದು ಗಂಡು ಮಗ ಬೇರೆ ಆಗೈತೆ. ಅದು ನೀವು ಜೊತೆಗಿಲ್ಲ ಆದ್ರೂ ಕೂಡ ಮಗುವಾಗಿದೆ. ಈಗ ಆಯ್ತು, ಈಗ ಮದುವೆ ನಿಮ್ಮನ್ನು ಇಷ್ಟಪಟ್ಟೆ ಮದುವೆ ಆದ್ರ ಅಥವಾ ಏನಾದ್ರು ಆಸ್ತಿ ಇದೆ ಅಂತ ಹೇಳಿ ಮದುವೆ ಆದ್ರ ಏನು ಅಂತ? ಆಸ್ತಿ ಇದೆ ಅಂತ ನಮ್ಮ ತಂದೆಯವ್ರು ಹೇಳಿದ್ರು ಸರ್. ಅವಾಗ ಹೇಳಿದ್ರು ತಂದೆಯವ್ರಿಗೆ ಗೊತ್ತು ಅವ್ರಿಗೆಲ್ಲ. ಅಲ್ಲೇ ಹತ್ರ ಅಲ್ವಾ ಉಪ್ಪರಳ್ಳಿಗೆ. ತಂದೆಯವರೆಲ್ಲ ಎದ್ದು ಬಿದ್ದು ಅಲ್ಲಿ ಮನೆ ಇದ್ದವು ನಮ್ಮ. ಈಗಲೂ ಅವೇ ಬಾಡಿಗೆ ಇದ್ದಾವೆ, ಬಾಡಿಗೆ ಕೊಡ್ತಾ ಇದ್ದಾರೆ. ಈಗ ಅವೆಲ್ಲ ನೋಡ್ಕೊಂಡಿದ್ರು. ಸ್ಥಳೀಯರು ಏನು ನಡ್ಕೊಂಡು ಹೋಗಿ 1-1.5 ಕಿಲೋಮೀಟ್ರು ಎಲ್ಲ ನಮ್ಮ ತಂದೆಯವರು ಜೋರಾಗಿ ಅವರೇ ಅವತ್ತಿಗೆ ಇದಕ್ಕೆ ಆಸ್ತಿಗೋಸ್ಕರನೇ ಅವರು ಮಾಡ್ಕೊಂಡಿದ್ದು ಅವತ್ತು ನಮ್ಮ. ಈಗ 2009 ಹೋಗ್ತಾರೆ ಉಪ್ಪರಳ್ಳಿ, ಏನು ಜಾಸ್ತಿ ದೂರ ಇರಲ್ಲ. ಈಗ ಅವ್ರು ವಾಪಸ್ ಬಂದಿಲ್ಲ ಅಂತ ಗೊತ್ತಾದಾಗ ನೀವು ಹೋದಾಗ ಏನಂತ ಹೇಳಿದ್ರು ಅವತ್ತು? ಹೋದ್ರೆ ನಾವು ಬರಲ್ಲ, ಅದೇನ್ ಮಾಡ್ಕೊಂತೀರ ಮಾಡ್ಕೊಳ್ರಿ, ಶಬ್ದದಂಟ ಅಲ್ಕ ಮಾತು, ತಾಯಿ ಮಗಳು ಎಲ್ಲ ಬೈಯೋರು ನಮ್ಗೆ. ಬರಲ್ಲ ನಿಮ್ ಜೊತೆ? ಬರಲ್ಲ. ನಾನು ಕಾರಣಕ್ಕೆ ಏನು ಕೇಳಿಲ್ವ? ಕಾರಣ ಹೇಳ್ತಾ ಇಲ್ಲ. ಅದೇ ಬೇರೆ ಕಡೆ ಸಂಪರ್ಕ ಮಾಡಿಕೊಂಡು ಇವರು ನಮಗೆ ಹೇಳಿಲ್ಲ, ನಮಗೆ ಗೊತ್ತಾಗಿಲ್ಲ. ನಾವೇನೋ ಓದಿಲ್ಲ ಬರ್ದಿಲ್ಲ ಅಂತೇಳಿ ಈ ಥರ ಇದೆಲ್ಲ ಮಾಡಿ ನಮ್ಗೆ ಅನ್ಯಾಯ, ಕೋರ್ಟಾಗೂ ನ್ಯಾಯ ಸಿಕ್ಕಿಲ್ಲ, ಸ್ಟೇಷನ್ಗಳಿಗೂ ಸಿಕ್ಕಿಲ್ಲ. ಅದಾದ ನಂತರ ಈಗ ಓಕೆ ಅವರು ಬೇರೆಯವ್ರ ಜೊತೆಗೆ ಹೋದ್ರು, ಗೊರವನಹಳ್ಳಿಯಲ್ಲಿ ಮದುವೆ ಆಯಿತು ಅಂತೆಲ್ಲ ಹೇಳಿದ್ರಿ. ನೀವೇನಾದರೂ ಡಿವೋರ್ಸಿಗೆ ಅಂತ ಅಪ್ಲೈ ಮಾಡಿದ್ರ ಅಥವಾ ಅವ್ರು ಅಪ್ಲೈ ಮಾಡಿದ್ರ? ಅವ್ರು ಅಪ್ಲೈ ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ. ನಾನು ಮಾಡಿದೆ 2023 ಮಾಡಿದ್ದೀನಿ ಸರ್. ಅದು ಇನ್ನೂ ಆಗಿಲ್ಲ. ನಾನು ನಿಮ್ಮ ಮೇಲೆ ಬೇರೆ ಬೇರೆ ಕೇಸ್ಗಳನ್ನ ಹಾಕಿದ್ರು? 6 ಕೇಸು ಒಟ್ಟು ನನ್ನ ಮೇಲೆ. ಏನಂತ ಕೇಸ್ ಹಾಕಿದ್ರು? ಅದೇ ನನ್ಗೆ ಅಷ್ಟು ಓದು ಬರಹ ಇಲ್ಲ, ಏನೇನು ಬೇಕು ಅವ್ರವರು ಅವ್ರ ಕಡೆ ಲಾಯರ್ಗಳು ಎಲ್ಲ ಸೇರಿ ಏನು ಬೇಕೋ ಅದೆಲ್ಲ ಮಾಡಿ ಇಕ್ಕ್ಯಾರೆ ನನಗೆ. ಜೈಲಿಗೆ ಹೋಗಿ ಬಂದಿದ್ರು? 5 ಸತಿ ಜೈಲಿಗೆ ಹೋಗಿದ್ದೀನಿ. ನಮ್ಗೆ ಯಾರು ಇಲ್ಲ ನೋಡ್ಕೊಳೋರು. ತಂದೆ ತಾಯಿ ಇದ್ರು, ಅವರು ತೀರೋದ್ರು. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಅಂತೀರಾ, ಈಗ ಈ ಥರದ ಅವಸ್ಥೆಯಲ್ಲಿ ಇದ್ದೀರಾ, ಏನಕ್ಕೆ ಇದು ಅಂತ? ಅವನು ಯಾರಿಲ್ಲ, ಹೆಂಡ್ರಿಲ್ಲ, ಮಕ್ಕಳಿಲ್ಲ ಅಂತ ನಮ್ಮಣ್ಣ ಎಲ್ಲ ಮೋಸ ಮಾಡಿ ಎಲ್ಲ ಬರೋ ಬಾಡಿಗೆಗಳು, ಅಡಿಕೆ ಗಿಡವೆ, ಅಡಿಕೆ ಗಿಡ 1,000 ಚಿಲ್ಲರೆ ಅಡಿಕೆ ಗಿಡವೆ ಎಲ್ಲ ಬಾಡಿಗೆ ತಿನ್ಕೊಂಡು ಎಲ್ಲ ಮೋಸ ಮಾಡಿ ಇನ್ನೇನು ಸತ್ತೋಗಿದ್ದ ದಿವಸ ಒಂದಿನ ಮಣ್ಣು ಮಾಡೋದು ಏನೋ ಮಾಡೋದು ಅಂತೇಳಿ ಆ ಥರ ಮಾಡಿ ನಮ್ಗೆ ಅಲ್ಲೂ ಮೋಸ, ಇಲ್ಲೂ ಇವಳು ಮೋಸ ಮಾಡಿ ಸಿಕ್ತವ್ರು 5 ತಿಂಗಳು ವರ್ಷದಲ್ಲಿ ಒಬ್ಬೊಬ್ಬನ ಜೊತೆ ಮದುವೆ ಆಗೋದು ನಮಗೆ ಗೊತ್ತಿಲ್ಲ. ಅಂದ್ರೆ ಯಾವ ರೀತಿ ಒಬ್ಬೊಬ್ಬರ ಜೊತೆಗೆ ಈಗ ನಿಮ್ಗೆ ಗೊತ್ತಿದ್ದಂಗೆ ಎಷ್ಟು ಜನರನ್ನ? ನನಗೆ ಒಂದು 5-6 ಜನದ ಮಾಹಿತಿ ಗೊತ್ತು. ಯಾರು ಬತ್ತಲ್ಲ, ಅವ್ರು ಕರೆದೆ ನಾನು 5-6 ಜನದ್ದು ಮಾಹಿತಿ ಆಗಿದೆ. ಅವ್ರಿಗೂ ಏನೇನೋ ಮಾಡಿ. ಅಂದ್ರೆ ಯಾವ ರೀತಿ ದೇವಸ್ಥಾನದಲ್ಲಿ ಮದುವೆ ಆಗ್ತಾರಂತ, ಏನ್ ಮಾಡ್ತಾರಂತೆ? ಇಲ್ಲ ದೇವಸ್ಥಾನ ಎದುರುಗೋ ಎಲ್ಲೋ ಬೇಕಾದಾಗ ಅದಕ್ಕೆಲ್ಲ ಒಂದು ಸ್ವಲ್ಪ ತನಿಖೆ ಮಾಡಿ ಎಲ್ಲ ಒಂದು ಸ್ವಲ್ಪ ನೀವೆಲ್ಲ ಸಹಕಾರ ಕೊಟ್ಟು ನಮಗೆ ಎಲ್ಲ. ಅವಳು ಜೈಲು ಥರ ನಾವು ಇದ್ದೀವಿ ಅಲ್ಲಿ, ನಮ್ಗೇನು ಗೊತ್ತಿಲ್ಲ ಅದು ಪರಿಸ್ಥಿತಿ. ಜೈಲು ಅಂದ್ರೇನೆ ಏನು ಗೊತ್ತಿಲ್ಲ. ಈಗ ಈ ಫೋಟೋಗಳನ್ನ ನೋಡ್ತಾ ಇದ್ರೆ ನಿಮ್ ಮದುವೆ ಆಗುವಾಗ ಇದೇ ತರ ಇದ್ರ ಅಥವಾ ಇದಾದ್ಮೇಲೆ ಚೇಂಜಸ್ ಆಗಿರೋದ? ನಮಗೆ ಬಿಟ್ಟು ಹೋದ್ಮೇಲೆ ಇವರು ಫ್ಯಾಷನ್ನು, ಮುಂಚೆ ನಮ್ಮ ಸಂಪ್ರದಾಯದ ಕುಟುಂಬ ನಮ್ಮದು. ನಮ್ಮ ತಂದೆಯವರೆಲ್ಲ ಹೆಸರು ಮಾಡಿದ್ರು ಅಲ್ಲೆಲ್ಲ ಉಪ್ಪರಳ್ಳಿ, ಸೋಮೇಶ್ವರ, ತುಮಕೂರು. ಒಂದು ಪೊಲೀಸ್ ಠಾಣೆಗೆ ಹೋದ್ರೂ ಒಂದು ಹೆಸರು ಇತ್ತು ನಮ್ಮ ತಂದೆಯವರು. ಇವಾಗ ಕಷ್ಟ ಬಿದ್ದು ಎಲ್ಲ ಸಂಪಾದನೆ ಮಾಡ್ಯಾರೆ. ತೋಪಯ್ಯಾರು ಅಂದ್ರೆ ಈ ಥರ ಹೆಸರು ಐತೆ. ಎಲ್ಲೋದ್ರೂ ನಿಮ್ಮನ್ನು ಬಿಟ್ಟ ಮೇಲೆ ಈ ಥರ ಎಲ್ಲ ಫ್ಯಾಷನ್ನು, ಚಡ್ಡಿಗಳು, ಏನು ಮಾಡಬಾರ್ದು ಕೆಲಸ ಎಲ್ಲ ಮಾಡ್ಯಾರ ಬಿಡಿ. ಅವ್ರು ಮಾಡಿರೋದು ಒಂದು ಥರದ್ದಲ್ಲ, ನಮಗೆ ನೋವು ಕೊಟ್ಟಿರೋದು ಪ್ರತಿಯೊಂದು ಮಾಡ್ಯಾರ. ಈಗ ಒಂದು ನೀವೇ ಹೇಳ್ತಿದ್ರಿ ದೊಡ್ಡ ಮನೆತನ ಅಂದ್ರೆ ಒಳ್ಳೆ ಹೆಸರಿತ್ತು ತಂದೆಯವರು ಕೂಡ. ಈ ತರ ಸೊಸೆಯಾಗಿ ಬಂದವರು ಈ ತರ ಮಾಡಿ ತಂದೆಯವರು ಎಲ್ಲರೂ ಬೇಜಾರಾದ್ರ ಎಲ್ಲ ಅದ್ರ ಕೊರತೆ ಅಂತಾನೆ ನಮ್ಮ ತಂದೆ ನಮ್ಮ ತಾಯಿ ತೀರೋಗಿತ್ತು. ನಾನಾಗಿ ನನ್ನ ಮಗನ ಮೇಲೆ ಕಲ್ಲು ಎತ್ತಾಕ್ವಲ್ಲ, ಅವ್ನು ಬೇಡ ಅಂದ್ರೂ ನಮ್ಮ ತಂದೆಯವರು ಈ ಥರ ಮಾಡ್ಬಿಟ್ಟು ಹಿಂಗೆ ಅವಳೆಲ್ಲ ಕಿರುಕುಳ ಕೊಡ್ತಾಳೆ. ನಾನಾಗಿ ನನ್ನ ಮಗನ ಭವಿಷ್ಯ ಹಾಳು ಮಾಡಿದೆ ಅಂತ ಆ ಕೊರಗಾಗಿ ಹುಷಾರಿಲ್ದಂಗಾಗಿ ಇಬ್ಬರು ತಂದೆ ತಾಯಿ ಇಬ್ಬರು ತೀರೋದು. ಈಗ ಗೊರವನಹಳ್ಳಿಯಲ್ಲಿ ಒಂದು ಮದುವೆ ಆದ್ರು ಅಂತ ನೀವು ಮಾಹಿತಿ ಬರುತ್ತೆ ಅಂತ ಹೇಳ್ತೀವಿ. ಅವ್ರ ಹುಡುಗ ಎಲ್ಲಿ ಅವರು ಸರ್? ಇಲ್ಲೇ ಉಪ್ಪರಳ್ಳಿನೇ. ಅವ್ರಿಗೆ ಗೊತ್ತಿರಲ್ವಾ ಈಗ ಮದುವೆ ಆಗಿತ್ತು? ಗೊತ್ತು, ಮಕ್ಳಿರೋದೆಲ್ಲ ಗೊತ್ತು. ಮಕ್ಳಿರೋದು ಗೊತ್ತು, ಹೋಗಿ ಮದುವೆ ಆಗಿರೋದು ಎಲ್ಲ ಗೊತ್ತು. ಗೊತ್ತಿದ್ದು ನಮಗೆ ಥರ ಮೋಸ ಮಾಡಿ ಏನೇ ಕೋರ್ಟ್ಗೆ ಹಾಕೊಂಡು ದುಡ್ಡು ಇಸ್ಕೊಳೋಳು. ಯಾವಾಗ ಕೊರೋನಾ ಬಂದಾಗಿಂಟ ನಮಗೆ ದುಡಿಮೆ ಇಲ್ಲ, ಸಾಲ ಬೇರೆ ಬೇಜಾನ್ ಸಾಲ ಮಾಡಿದ್ವಿ ಇವಳಿಗೋಸ್ಕರ ಕೊಡೋಕ್ಕೆ. ಅಲ್ಲೆಲ್ಲ ಒಂದು 5 ಲಕ್ಷ ಇಸ್ಕೊಂಡಿದ್ದೀನಿ, ಅಗ್ರಿಮೆಂಟ್ ಐತೆ,
ಚೆಕ್ಗಳು ಕೊಟ್ಟಿದ್ದೀನಿ ಹೆದರ್ಕಂಡು. ಅದಕ್ಕೆ ಒಬ್ರು ಲಾಯರು ಸಾಕ್ಷಿಯವ್ರೆ, ನನಗೋಸ್ಕರ 1,00,000 ಇವಳಿಗೂ ಕೊಡೋಕ್ಕೋಸ್ಕರನೇ ಒಬ್ರು ಲಾಯರು ಅವರೇ ಪಾಪ ಅವರು. ಅಲ್ಲ, ಈಗ ಎಷ್ಟು ಕೊಡಬೇಕು ಅಂತ ಕೋರ್ಟ್ ಇದು ಮಾಡ್ತು ಸರ್? ನಿಮ್ಗೆ ತಿಂಗಳ 6,000 ಮಾಡಿತ್ತು ಸರ್, ತಿಂಗಳ 6,000 ಮಾಡಿತ್ತು. ನಮ್ಗೆ ಅವಾಗೇನು ಬಾಕ್ಸ್ ಗೀಕ್ಸು ಏನು ಹೊತ್ತಿಸ್ಲಿಲ್ಲ. ಸುಮ್ಮನೆ ಇವರು ಹೆಂಗೋ ಲಾಯರು ಆಗ್ಬಿಟ್ಟೈತೆ ಕೊಟ್ಬಿಡಕಪ್ಪ ಅಂದರು. ಸರ್ ಯಾವ ಥರ ಕೊಡೋಣ, ನಮ್ಗೇನಕ್ಕೆ, ನಾವೇನು ಬೇಡ ಅಂತ ಇದ್ದೀವ, ಬೇಕು ಅಂತ ಹೇಳಿ ಹಾಕಳಿ ಎಂಡ್ರು, ಬೇಕು, ನಾವು ಬೇಡ ಅಂತ ಹೇಳಿಲ್ಲ, ನಾವೇನು ಹೊಡೆದಿಲ್ಲ ಬಡ್ದಿಲ್ಲ, ಇಲ್ಲ ಗಲಾಟೆ ಮಾಡಿಲ್ಲ, ಅಕ್ಕಪಕ್ಕ ಎಲ್ಲ ವಿಚಾರಿಸ್ಬೇಕಾರೆ ಅಂತ ಹೇಳ್ದು. ಇಲ್ಲಪ್ಪ ಅವರು ಆರ್ಡ್ರ್ ಮಾಡಿಬಿಟ್ರು ಜಡ್ಜ್ ಸಾಹೇಬ್ರು. ಯಾವ ಥರ ಆರ್ಡ್ರ್ ಮಾಡಿದ್ರು ಅಂತ ನಾವು ಕೇಳ್ದು, ತನಿಖೆ ಮಾಡ್ದು. ಇಲ್ಲ ಮಾಡಿಬಿಟ್ಟಾರೆ, ಕಟ್ಟಲೇಬೇಕು ಅಂದರು. ಕಟ್ಕೊಂಬಂದೆ. ಯಾವಾಗ ಈ ಕೊರೋನಾ ಬಂತಲ್ಲ ಸರ್, ಕೊರೋನಾ ಬಂದಾಗಿಂಟ ನಮಗೆ ಊಟಕ್ಕೆ ಯಾರನ್ನ ಕೊಟ್ಟಿತ್ತು ನಾವು ಇಸ್ಕೊಂಡು ಊಟ ಮಾಡಿದ್ದೀವಿ. ಅವಾಗ ಪ್ಯಾಕೆಟ್ಟು ಯಾರೋ ಧಾನ್ಯಗಳು ಇವತ್ತು ನಾವು ಜ್ಞಾಪಿಸ್ತೀವಿ, ಹಗಲೇ ರಾತ್ರಿ ಯಾರೋ ಅನ್ನ ಹಾಕ್ಯಾರೆ, ನಮ್ಮ ಜೀವ ಉಳ್ದೈತಿ. ಇವತ್ತಿನ ಪರಿಸ್ಥಿತಿ ಈಗ ವಿಷ ಕುಡಿಬೇಕು, ಲಾಸ್ಟಿಗೆ ನೇಣು ಹಾಕೊಬೇಕು ಅವರೆಲ್ಲ ಮಾಡಿರೋ ಕೆಲಸಕ್ಕೆ. ಇಟ್ಲಿಂಟ ಅಣ್ಣ ಮೋಸ, ಇತ್ತ ಇವಳು ಕಟ್ಕೊಂಡವ್ರೆ ಎಂಡ್ರು ಮೋಸ, 2 ಮಕ್ಕಳು ಆಗಿ ತಿರ್ಗಾ ನಮ್ಮ ಹತ್ರ ಅಲ್ಲಿ ಯಾರೋ ಬೇರೆ ಕಡೆ ಎಲ್ಲ ಸಂಪರ್ಕ ಮಾಡಿಕೊಂಡವ್ರು. ಈಗ 2 ಮಕ್ಕಳಾದ್ರು, ಅವ್ರನ್ನಾದ್ರು ನನ್ನ ಜೊತೆಗೆ ಬಿಡಿ ಅಂತ ಏನಾದ್ರು ಕೇಳಿದ್ರ? ನಾವು ಕೇಳ್ದು, ಇವತ್ತು ಕೇಳ್ತಾ ಇದ್ದೀವಿ, ಮಕ್ಕಳು ಕೊಡಿಸಿ ಅಂತ ನಮ್ಮ ಲಾಯರ್ ಸಾಹೇಬ್ರಿಗೆ ಹೇಳ್ದು. ಅಯ್ಯೋ ಇವೇ ಕೇಸ್ಗಳು ಇಷ್ಟೊಂದವೆ ನೋಡಂತಡಿ ಅಂದರು. ಅದಕ್ಕೆ ನಾನು ಕೇಳಿದೆ, ಇವತ್ತು ಕೇಳಿದ್ದೀವಿ, ಮಕ್ಕಳು ಬೇಕು ನಮಗೆ, ಯಾಕೆ ಯಾರೂ ಇಲ್ಲ ನಮಗೆ, ಹಿಂದೆ ಮುಂದೆ ಯಾರೂ ಇಲ್ಲ, ಯಾರೂ ನೋಡ್ತಾ ಇಲ್ಲ. ಒಳಗಡೆ ಏನನ್ನ ಸತ್ತೋದ್ರು ಹುಳ ಬಿದ್ದರೂ ನೋಡೋರಿಲ್ಲ ನಮ್ಗೆ. ಅಂದರೆ ಈಗ ನಿಮ್ಮ ಜೊತೆಗಿದ್ರೆ ಈ ಥರ ಪ್ಯಾಷನ್ ಮಾಡ್ಲಿಕ್ಕಾಗಲ್ಲ, ತಿರ್ಗಾಡ್ಲಿಕ್ಕಾಗಲ್ಲ, ಶೋಕಿ ಮಾಡ್ಲಿಕ್ಕಾಗಲ್ಲ, ಈ ಕಾರಣದಿಂದಲೇ ಅವ್ರು ಏನಾದ್ರು ಬೇರೆ ಆದ್ರ ಅಂತ ಆಗಿರ್ಬೇಕು. ಅಲ್ಲ, ಈಗ ಇವರು ಉಪ್ಪಾರಳ್ಳಿಯವ್ರು ಮದುವೆ ಆಗ್ತಾರೆ, ಅವರಿಗೂ ಮೋಸ ಮಾಡಿದ್ದಾರೆ ಅಂತ? ಮೋಸ ಮಾಡ್ಯಾರ, ಅವರಿಗೂ ಮೋಸ ಮಾಡಿ, ಎಲ್ಲರಿಗೂ ಮೋಸನೇ. ಈಗ ಯಾರ ಜೊತೆಗಿದ್ದಾರೆ ಸರ್? ಅದು ಯಾವ ರಾಕೇಶ್ ಸಾಗರ್ ಅಂತ ಶಿವಮೊಗ್ಗದವನು, ಅವನ ಜೊತೆಗೇನು ಅವಳೆ ಸರ್. ಓಕೆ. ಏನು ಬೇಜಾನ್ ಜನಕ್ಕೆ ಮದುವೆ ಆಗ್ಯಾಳ, ಒಬ್ರು ಇಬ್ರು ಏನು ಅಂತಲ್ಲ, ಮದುವೆ ಆಗೋದೇ ಒಂಥರ ಶೋಕಿ. ಇವಳು ಪ್ಯಾಷನ್ನು ಇದೇ ಐಫೈ ಜೀವನ, ಈ ಥರ ಮಾಡ್ಕೊಂಡು. ಏನು ಕೆಲಸ ಮಾಡ್ತಾರೆ ಅವರು? ಆರ್ಕೆಸ್ಟ್ರಾ, ಯಾವುದೋ ಧಾರಾವಾಹಿ ಫಿಲಮ್ಗೆಲ್ಲ ಹೋಗ್ತೀನಿ ಅಂತೇಳಿ ಎಲ್ಲ ಡ್ಯಾನ್ಸು ಪಾನ್ಸು ಎಲ್ಲ ಯಾವ ಕಡೆ ಎಲ್ಲ ಮಾಡಿ ಹೇಳೋರಿಲ್ಲ ಕೇಳೋರಿಲ್ಲ, ಭಯ ಭಕ್ತಿ ಇಲ್ದಂಗೆ ಆಯ್ತು. ಈಗ ಮಕ್ಕಳನ್ನ ಅವರೇ ಇಟ್ಕೊಂಡಿದ್ದಾರೆ. ನಾವು ಕೇಳ್ತಾ ಇದ್ವಿ ನಿಮ್ಮ ಕಡೆ ಅಂತ, ನಾವು ಕೈ ಮುಗಿದು ಕೇಳ್ತೀವಿ. ಆಮೇಲೆ ಮಕ್ಕಳು ಕೊಡಿಸಿ ನಾವು ಸಾಕೊಂತೀವಿ, ಅವ್ರಿಗೆ ಮದುವೆ ಪದುವೆ ಏನು ಬೇಕು ನಮ್ಮ ಕೈಲಿ. ಇವಾಗ ನಮಗೆ ಯಾರೂ ಇಲ್ಲ ಅಂತ ಎಲ್ಲ ಮೋಸ ಮಾಡೇನೆ. ಮಕ್ಕಳು ತಗೊಂಡ್ರೆ ಅವ್ರಿಗೆ ತಾನೇ ಎಲ್ಲ ಆಸ್ತಿ ಅಲ್ಲ, ನಾವೇನು ಇರೋ ತಕ್ಕ ಒಂಚೂರು ತಿಂದರೂ ತಿನ್ಬೋದು, ಇಲ್ಲ ತಿಂದಲೇ ಇರ್ಬೋದು. ಅದು ಈಗ ಆಯಿತು, ನಿಮ್ಗೆ 6,000 ರೂಪಾಯಿ ತಿಂಗಳಿಗೆ ಕೊಡಲಿಕ್ಕೆ ಆ ಕೋರ್ಟ್ ಆದೇಶ ಮಾಡುತ್ತೆ. ಅಂದರೆ ವರ್ಷಕ್ಕೆ ಸುಮಾರು 72,000 ರೂಪಾಯಿ ಕೊಡಬೇಕು ಅಂತೇಳಿ. ಎಷ್ಟು ವರ್ಷದವರೆಗೆ ಕೊಡ್ತಾ ಬಂದ್ರಿ ನೀವು ಇದನ್ನ? ಯಾವಾಗ ಆದೇಶ ಯಾವಾಗ ಆಯ್ತು? ಅವಾಗಲೇ ಮಾಡಿದ್ರು, ಒಂದು 2 ವರ್ಷ 3 ವರ್ಷ ಆದಮೇಲೆ ಆದೇಶ ಮಾಡಿಬಿಟ್ರು. ಈಗ ಎಷ್ಟು ವರ್ಷ ಕೊಟ್ಟಿಲ್ಲ ನೀವು? 5 ವರ್ಷದಿಂದ ಕೊಟ್ಟಿಲ್ಲ. ಇವಾಗ ಕೊರೋನಾ ಯಾವಾಗ ಬಂತೋ ಅವತ್ತಿಂಟ ಕೊಟ್ಟಿಲ್ಲ ಸರ್. ಈಗ ಕೊಡಿ ಅಂತ ಕಿರುಕುಳ ಮಾಡ್ತಾರೆ. ಇವ್ರು ಯಾರೋ ಬೇರೆಯವ್ರ ಜೊತೆಗೆ ಇದ್ರು ಕೂಡ ಎಲ್ಲ ಇದ್ದು ಸಂಪರ್ಕ ಮಾಡಿಕೊಂಡು ಇವರು ಮಜಾ ಮಾಡ್ತಾರೆ. ನಮಗೆ ಊಟ ಇಲ್ಲ ನೀರು ಆಟಿ, ಇವ್ರು ಏನು ಬೇಕಾದ್ ಮಾಡ್ತಾರೆ. ಈಗ ನಿಮ್ಮ ಜೊತೆಗೆ ಆಗಿದ್ರೆ ಅವರಿಗೆ ಡಿವೋರ್ಸ್ ಆಗಿಲ್ಲ, ಆದರೂ ಇನ್ನೊಬ್ರ ಜೊತೆಗೆ ಜೀವನ ನಡೆಸ್ತಾ ಇದ್ದಾರೆ. ಆದರೆ ಅವರಿಗೆ ಈಗ ಜೀವನಾಂಶನೂ ಕೊಡಬೇಕು, ನೀವು ಜೀವನಾಂಶ ಕೊಡಬೇಕು, ಎಲ್ಲ ಮಾಡಬೇಕು. ಈಗ 5-6 ಜನರ ಜೊತೆಗೆ ಮದುವೆ ಆಗಿದ್ದಾರೆ ಅಂತ ಹೇಳಿದ್ರೆ, ಆ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಕೊಟ್ರಾ ನೀವು? ಕೊಟ್ಟಾರೆ. ನಮ್ಮ ಜಯನಗರ ಲಿಮಿಟ್ಸ್ ಆಗಿ ಬಂದಾರೆ, ಯಾವುದೋ ಲಾಂಗ್ ಸರ ಹೊತ್ಕೊಂಡೋಗಿರ ಅಂತ ಪೊಲೀಸ್ನವರ ಫೋನ್ ಮಾಡಿದ್ರು ನನಗೆ. ಅದೆಲ್ಲ MG ರೋಡಾಗಿ ಇದಾಗಿರೋದು, NEPS ಸ್ಟೇಷನ್ಗೆ ಹೋಗು ಅಂತ ಕೇಳಿ ಕಳ್ಸ್ರಂತೆ. ಈ ಥರ ಮಾತಾಡಿರೋದೆಲ್ಲ ರೆಕಾರ್ಡ್ಸ್ ಐತೆ ನನ್ನ ಹತ್ರ. ಅವೆಲ್ಲ ಮಾಡ್ಕೊಂಡು ಅವನಿಗೂ ಜೀವನ ಕೊಡು, ನನಗೆ ಇಷ್ಟು ಜೀವನಾಂಶಕ್ಕೆ ಅಂತ ಎಲ್ಲ ಕೇಳಿರೋದೆಲ್ಲ ನನ್ನ ಹತ್ರ CD ಕ್ಯಾಸೆಟು, ಪೆನ್ಡ್ರೈವ್ ಕ್ಯಾಸೆಟ್ ಎಲ್ಲ ಮಾಡಿಕೊಂಡಿದ್ದೀನಿ ಸರ್. ಈಗ ನಿಮ್ಮ ಜೊತೆಗೆ ಅವ್ರು ಸಂಸಾರ ಮಾಡೋದು ಬಿಟ್ಟು 15-16 ವರ್ಷ ಆಗಿದೆ. ಮಗು ಈಗ ಹಾಗಿದ್ರೆ ಹುಟ್ಟೋಕೆ ಹೇಗೆ ಸಾಧ್ಯ? ಇದನ್ನು ನೀವು ಕೋರ್ಟಿಗೆ ಮನವರಿಕೆ ಮಾಡಿಲ್ವಾ? ಈಗ ಮೊನ್ನೆ 6ನೇ ತಾರೀಕು ಹಾಕ್ಕೊಂಡಿದ್ದಾರೆ ಸರ್. ಏನಂತ ಹೇಳ್ತಾರೆ?
ಅದೇ ಡೈವರ್ಸ್ಗೂ ಎಲ್ಲ ಅದೇನು ಅಂತ ಕೇಳಬೇಕದು ಹಾಕ್ಕೊಂಡಿದ್ದಾರೆ ಇವಾಗ 6ನೇ ತಾರೀಕು ಮಗು ಆಗಿದೆ ನಿಮ್ಗೆ ಗೊತ್ತಾಗಿದೆ? ಗೊತ್ತು. ನಾನು ಒರಿಜಿನಲ್ಲು ಬರ್ತ್ ಸರ್ಟಿಫಿಕೇಟ್ ತಗೊಂಬಂದಿದ್ದೀನಿ ಬೆಂಗಳೂರಿಂಟ. ತಂದು ಒರಿಜಿನಲ್ಲೇ ತಂದು ಲಾಯರ್ ಕೈಲಿ ಕೊಟ್ಟಿದ್ದೀನಿ ಇವಾಗ. ಏನು ತಂದೆ ಯಾರು ಅಂತ ಬರ್ಸಿದ್ದಾರೆ ಅದರಲ್ಲಿ? ರಾಕೇಶ್ ಸಾಗರ್ ಅಂತ ಬರ್ಸಿದ್ದಾರೆ. ರಾಕೇಶ್ ಸಾಗರ್ ಅಂತ. ಈಗ ಯಾರ ಜೊತೆಗಿದ್ದಾರೆ ಅವ್ರ ಹೆಸರು? ಅವ್ರ ಹೆಸರಿದೆ. ಓಕೆ ಓಕೆ. ಈಗ ನೀವೇನೋ ಗಂಡ ಇದ್ರಿ, ನೀವು ಕೋರ್ಟ್ಗೆ ಕೇಸ್ ಹಾಕಿದ್ದೀರಾ, ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಎಲ್ಲ ಮಾಡಿದ್ದೀರಾ. ಉಳಿದವ್ರು ಯಾರು ಇವ್ರ ಮೇಲೆ ಕೇಸ್ ದಾಖಲು ಮಾಡಿಲ್ವಾ ಈ ಥರ ಮೋಸ ಮಾಡಿದ್ದಾರೆ ಅಂತೇಳಿ? ಇಲ್ಲ, ಅವರೆಲ್ಲ ಸಂಸಾರಿಕರು ಬೀದಿಗೆ ಬಂದರೆ ಇವಾಗ ಅವ್ರಿಗೂ ಇದಾಗುತ್ತೆ ಪ್ರಾಬ್ಲಮ್. ಅವ್ರ ಮನೆ ಗಂಡ ಹೆಂಡತಿಗಳು ಇದಾಗುತ್ತೆ ಅಂತ ಬತ್ತಲ್ಲ ಅವರು. ನಾವು ಕರೆದಿದ್ದೀವಿ, ಕರೆದ್ರು ಬತ್ತಲ್ಲ. ಇವಾಗ ನಮ್ಮನೆ ಸಂಸಾರ ಎಲ್ಲ ಹಾಳಾಗೋಗ್ಬಿಡ್ತೈತೆ ಅಂತೇಳಿ ಅವರು ಕರಿತಾ ಇದ್ದೀವಿ ನಾವು. ಈಗ ನೀವು ಫೋಟೋಸ್ನೆಲ್ಲ ಇಟ್ಕೊಂಡಿದ್ದೀರಾ, ತೋರಿಸ್ಬೋದಾ ನಮ್ಮ ವೀಕ್ಷಕರಿಗೆ? ಆಯಿತು, ತೋರಿಸಿ. ಅಂದರೆ ಯಾರ್ಯಾರ ಜೊತೆಗೆ ನಿಮಗೆ ಫೋಟೋಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ ನೀವು? ಒಂದಿಷ್ಟು ಫೋಟೋ ಮಾಡಿದ್ದೀವಿ, ಮಾತಾಡಿರೋದು ಮಾಡಿದ್ದೀವಿ. ಇವನು ಫಸ್ಟು ನಮಗೆ ಬಿಡ್ತಿದ್ದಂಗೆ ಮದುವೆ ಆಗಿದ್ದ. ಆಮೇಲೆ ಇವನು ಎಷ್ಟನೇನವನು ಗೊತ್ತಿಲ್ಲ, ಆತನೇ ಅವರಲ್ಲಿ ಇವಳು. ಎಲ್ಲಿಯವ್ರು ಅಂತ ಏನಾದ್ರು ಗೊತ್ತಾಯ್ತು? ಅವರು ಯಾರೋ ಶಿವಮೊಗ್ಗ ಸಾಗರ್ ರಾಕೇಶ್ ಅಂತ. ಎಲ್ಲ ಆಗ್ತಾನೆ ಇವಳು ಒಬ್ಬೊಬ್ರಿಗೆ ಬಿಟ್ಟು ಒಬ್ಬೊಬ್ರಿಗೆ ಈ ಥರ ಫುಲ್ ಪಾಶ್ ಆಗಿ. ಅಷ್ಟು ಫುಲ್ ಪ್ಯಾಷನ್ ಜಾಸ್ತಿ ಈ ಥರ ಆಗ್ತಾನೆ ಅವಳೆ. ಯಾರ್ಯಾರಿಗೆ ಬೇಕು ಅವ್ರಿಗೆ. ನಮಗೇನು ಗೊತ್ತಿಲ್ಲ ಮಾಹಿತಿ. ಇನ್ಸ್ಟಾಗ್ರಾಮು, ಮೊಬೈಲು, ನಮಗೇನು ಓದಕ್ಕೆ ಬರೋಲ್ಲ, ಬರೆಯೋಕ್ಕೆ ಬರೋಲ್ಲ ಅಂತೇಳಿ ಈ ಥರ ಎಲ್ಲ ಅವಳು ಏನೇನು ಬೇಕು ಫೇಸ್ಬುಕ್ಕಿಗೆ ಎಲ್ಲ ಹಾಕ್ಕೊಂಡು ಅವಳು ಆಟ ಆಡ್ಕೊಂಡು ಅವಳು. ಈಗ ನಿಮ್ಮ ಮದುವೆ ಆಲ್ಬಮ್ ತೋರಿಸ್ಬಿಡಿ ವೀಕ್ಷಕರಿಗೆ, ಯಾಕಂದರೆ ಅಷ್ಟೆಲ್ಲ ಖರ್ಚು ಮಾಡಿ ಮದುವೆ 2006ರಲ್ಲಿ ಸುಮಾರು ಒಂದು 19 ವರ್ಷದ ಹಿಂದೆ ಮದುವೆ ಆಗಿರೋದು ನಾನು. ನಾವೇ ಎಲ್ಲ 2006ರಿಂದ ಇದುವರೆಗೂ ಅನುಭವಿಸ್ತಾ ಇದ್ದೀವಿ. ಅವರು 2006ರಿಂದನೇ ಮದುವೆ ಆಗಿರೋ. ಆಲ್ಬಮ್ ಎಲ್ಲ ಮಾಡಿ ಚೆನ್ನಾಗಿ ಮದುವೆ ಆಗಿತ್ತು. ಚೆನ್ನಾಗಿದ್ದು ಎಲ್ಲ CD ಕ್ಯಾಸೆಟ್ ಮಾತಾಡಿರೋದೆಲ್ಲ ಮಾಡಿಕೊಂಡಿದ್ದೀವಿ. ಎಲ್ಲ ಐತಿ. ತೋರಿಸಿ ಸರ್, ಇರಲಿ. ಈಗ ನೀವು ಹೇಳ್ತೀರಿ, ಈಗ ನಿಮಗೆ ನ್ಯಾಯ ಬೇಕು ಅಂತ ನೀವು ನಮ್ಮ ಮುಂದೆ ಬಂದಿದ್ದೀರಿ. ಏನು ನ್ಯಾಯ ಅಂದರೆ ಏನು ನಿರೀಕ್ಷೆ ಮಾಡ್ತಿದ್ದೀರಾ ನೀವು ಈಗ? ಅಂದರೆ ಅವರು ಸವಾಸನೆ ಬೇಡ, ನಮ್ಗೆ ಅವರಿಂದ ಮುಕ್ತಿ ಕೊಡಿಸಿ ಅಂತ. ನಮಗೆ ಮುಕ್ತಿ ಬೇಕು. ನಮ್ಮ ಥರ ಅನ್ಯಾಯ ಇನ್ಯಾರಿಗೂ ಮಾಡೋದು ಬೇಡ. ನಾವೆಲ್ಲ ಅವಳ ಕಡೆಯಿಂದ ಜೈಲಿಗೆ ಹೋಗಿ ಬಂದಿದ್ದೀವಿ, ಅನುಭವಿಸ್ತಾ ಇದ್ದೀವಿ. ಅವಳಿಗೂ ತಕ್ಕ ಸಾಕ್ಷಿ ಜೈಲು ಶಿಕ್ಷೆ ಆಗಬೇಕು. ಬೇರೆಯವ್ರಿಗೆ ಈ ಥರ ಮತ್ತೆ ಮೋಸ ಆಗೋದು, ಬೇರೆಯವರಿಗೆ ಈ ಥರ ಮಾಡಬಾರ್ದು. ಬೇರೆ ಯಾರೇ ಆಗಲಿ ಈ ಥರ ದೌರ್ಜನ್ಯದಲ್ಲಿ ಒಳಗಾಗೋದು ಬೇಡ. ಈಗ ನಮ್ಗಾಗೋಗಿದೆ, ನಮಗೆ ತಡ್ಕೊಂಡು ಶಕ್ತಿ ಕೊಟ್ಟದ್ದು ಭಗವಂತ. ಇವತ್ತು ಬೇರೆಯವರೆಲ್ಲ ತಡೆಯಲ್ಲ. ಏನು ನೇಣು ಹಾಕೋದು, ವಿಷ ಕುಡಿಯೋದು ಎಲ್ಲ ಆಗ್ತಾರೆ ಸರ್. ಅವ್ರ ಜೀವನದಾಗೆ ಆಟ ಆಡೋದು ಬೇಡ. ಈಗ ಈ ಥರ ಆಗಿಬಿಟ್ರೆ ಎಲ್ಲ ಇಷ್ಟೆಲ್ಲ ಖರ್ಚು ಮಾಡಿ ಒಂದು ಮದುವೆ ಅಂದ ತಕ್ಷಣ ಒಂದು ಕನಸು ಇರುತ್ತೆ ಎಲ್ಲ ಯಾರಿಗೇ ಆದ್ರೂ ಕೂಡ. ಈಗ ನೀವು ಓದ್ಲಿಕ್ಕೆ ಬರಲ್ಲ ಇನ್ನೊಂದು ಅಂತಿದ್ರೆ ಆದರೂ ಕೂಡ ಅಷ್ಟೊಂದು ಗ್ರ್ಯಾಂಡಾಗಿ ನನ್ನ ಮನೆಗೆ ಒಂದು ಲಕ್ಷ್ಮಿ ಬರ್ತಾಳೆ ಅಂತೇಳಿ ಖುಷಿಯಾಗಿ 3 ವರ್ಷ ಸಂಸಾರ ಕೂಡ ನಡೆಸ್ತೀರಾ, 2 ಮಕ್ಕಳು ಆಗ್ತಾರೆ. ಈಗ ಏಕಾಏಕಿ ಹಿಂಗೆ ಆದ ತಕ್ಷಣ ಏನು ಅನಿಸ್ತು ಸರ್ ನಿಮಗೆ ಅಂತ? ಮನಸ್ಸಿಗೆ ಬೇಜಾರಾಯಿತು. ಥರ ಏನನ್ನ ಮಾಡ್ಕೊಳ್ಳೋಣ ಅಂದರೆ ನಮ್ಮ ತಾಯಿಯರಿದ್ರು ಜೊತೆಗೆ. ಅವ್ರಿಗೆ ಬಿಟ್ಟು ನಾವು ನೋಡ್ಕೊಬೇಕಲ್ಲ, ಅವ್ರ ಸೇವೆ ಮಾಡಬೇಕು. ನಾವು ಹೊರಟೋದ್ರೆ ಯಾರು ನೋಡೋರು? ಯಾರು ನೋಡೋರು ಮಾಡೋರು ಯಾರು ಇರಲಿಲ್ಲ. ನಾವು ಹಂಗಾಗಿ ಒಂದು ಸ್ವಲ್ಪ ಧೈರ್ಯ ತಗೊಂಡು ಅವಾಗಲೇ ನಾವು ಏನೋ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಬೇಕಾಯ್ತು. ಧೈರ್ಯ ತಗೊಂಡು ಈ ಥರ ಇವಾಗ ಅವರು ಇಲ್ಲ, ಆಗಲೇ 2017ರಾಗ ತೀರೋದ್ರು. ಓಕೆ. ಈಗ ಮಕ್ಕಳು ಈಗ ಅವರು ಜೈಲಿಗೆ ಕಳಿಸಿ ಅಂತ ನೀವು ಹೇಳ್ತಾ ಇದ್ದೀರಾ. ಜೈಲಿಗೆ ಕಳಿಸ್ರೆ ಮಕ್ಕಳು ನಿಮ್ಮ ಜೊತೆಗೆ ಬರಲಿ ಅಂತ ನೀವು? ಮಕ್ಕಳು ಕಳಿಸ್ಲಿ, ಇವತ್ತೇ ಕಳಿಸ್ಲಿ, ನಾವು ಕರ್ಕೊಂಡು ಸಾಕಕ್ಕೆ ಹಿಡಿದೀವಿ ಬದ್ಧ.
ಸರ್, ಈಗ ಈ ಥರದ ಮಹಿಳೆಯರಿಗೆ, ಯಾಕಂದರೆ ಒಂದು ಮನೇನ ಹಾಳು ಮಾಡಿ, ಒಬ್ಬರ ಮನಸ್ಸನ್ನ, ಇಡೀ ಆ ಕುಟುಂಬದ ನೆಮ್ಮದಿಯನ್ನು ಹಾಳು ಮಾಡಿ ಹೋಗ್ತಾರಲ್ಲ, ಇಂಥವ್ರಿಗೆ ಏನು ಹೇಳ್ತೀರಾ ನೀವು ಅಂತ? ಯಾಕಂದ್ರೆ ನೀವು ಸಾಕಷ್ಟು ನೋವು ತಿನ್ಬಿಟ್ಟಿದ್ದೀರಾ. ಯಾಕಂದ್ರೆ 15-16 ವರ್ಷಗಳಿಂದ ಸತತವಾಗಿ ನಿಮ್ಮ ಮೇಲೆ ಪಾಪ ಶೋಷಣೆ ಆಗ್ತಾ ಇದೆ, ಕಿರುಕುಳ ಕೊಡ್ತಾ ಇದ್ದಾರೆ, ಕೋರ್ಟು, ಜೈಲು ಇದೇ ಮಾಡ್ತಾ ಬಂದಿದ್ದೀರಾ. ಈ ಕಡೆ ಅಣ್ಣನಿಂದನೂ ಕೂಡ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತೀರಾ. ಈ ಕಡೆ ನೋಡಿದ್ರೆ ಹೆಂಡತಿ ಕಡೆಯಿಂದ ಈ ಥರದಂಥ ಕಿರುಕುಳ, ಜೊತೆಗೆ ಯಾರ್ಯಾರ್ದೋ ಕಡೆ ಹೋದ್ರಂತ ಈ ಥರ ಸುದ್ದಿ ಪದೇ ಕಿವಿ ಮೇಲೆ ಬೀಳ್ತಾ ಹೋದಾಗ ತುಂಬ ಬೇಜಾರಾಗುತ್ತೆ. ಏನು ಹೇಳ್ತೀರಾ ಈ ಥರದವ್ರಿಗೆಲ್ಲ ಅಂತ ನೀವು? ಈ ಥರದವ್ರಿಗೆ ನಾವು ಹೇಳೋದೇನೆಂದ್ರೆ ತಕ್ಕ ಸಾಕ್ಷಿ ಸಿಗಬೇಕು. ಅವರಿಗೆ ಅನ್ಯಾಯ ಮಾಡಿದಾರಲ್ಲ, ಅವರು ಪರ್ಮನೆಂಟಾಗಿ ಒಳಗೆ ಇರಬೇಕು ಅಂತ ನನ್ನ ಆಚೆ ಬರ್ಕೂಡ್ದು. ಯಾವುದೇ ಕಾರಣಕ್ಕೂ ಆಚೆ ರಿಲೀಸೇ ಮಾಡಬಾರ್ದು, ಅವ್ರು ಜೈಲೇ ವಾಸಿ. ತುಂಬ ಜಾಸ್ತಿ ಆಗೋಗಿದ್ದಾರೆ ಈ ಥರದವ್ರೀಗ. ಅದೇ ಅದಕ್ಕೆ ತಕ್ಕ ನ್ಯಾಯ ಸಿಕ್ಕಿ ನಮಗೆ ಒಳ್ಳೇದು ಮಾಡಿಕೊಡ್ಬೇಕು. ನಿಮಗೆಲ್ಲ ಟಿ ವಿನವ್ರಿಗೆ ಎಲ್ಲರಿಗೂ ಕೇಳೋದಿಷ್ಟೇ ನಾವು. ಯಾಕೆಂದರೆ ನಮ್ಗೆ ಅನ್ಯಾಯ ಆಗಿರೋದ್ರಿಂದ ಎಲ್ಲರಿಗೂ ಉಳಿಸಿ. ಯಾಕೆಂದರೆ ಗಂಡಸರೇ ಒಳ್ಳೆಯವರು ಅಂತ ಹೇಳಲ್ಲ ನಾವು, ಹೆಂಗಸ್ರು ಒಳ್ಳೆಯವರು ಅನ್ನಲ್ಲ. ಈ ಥರ ಹೆಂಗಸು ಇಡೀ ಪ್ರಪಂಚದಾಗೆ ಇಲ್ಲ, ಇವಳೇ ಫಸ್ಟ್ ಇರಬೇಕು. ಈ ಥರ ಹೆಂಗಸಾಗಿ, ಈ ಥರ ಹೆಂಗಸಾಗೆ ಇವಳ ಥರ ಶೋಕಿ, ಇವಳ ಥರ ಇಡೀ ಇದ್ರೊಳಗೇನೆ ಇಲ್ಲ, ಹೆಣ್ಣು ಕುಲದಲ್ಲೇ ಇಲ್ಲ. ತುಂಬ ತೊಂದರೆ ಕೊಟ್ಟು ತುಂಬ ತೊಂದರೆ ಕೊಟ್ಟಿದ್ದಾಳೆ. ಮಾನಸಿಕ ಹಿಂಸೆ ಅನುಭವಿಸ್ಬಿಟ್ಟಿದ್ದೀವಿ. ಇದ್ದು ನಾವು ಇವತ್ತು ಹೇಳ್ತೀವಲ್ಲ, ಏನನ್ನ ಮಾಡ್ಕೊಂಡೆ ಸಾಯ್ಬೇಕು, ಆ ಪರಿಸ್ಥಿತಿ ಒಳಗೆ ಇರೋದು. ಈಗ ಒಟ್ಟು ಅವರಿಂದ ಮುಕ್ತಿ ಬೇಕು, ಮುಕ್ತಿ ಬೇಕು. ಅವ್ರು ಜೈಲಿಗೆ ಹೋಗ್ಬೇಕು ಅಂತ. ಜೈಲಿಗೆ ಹೋಗ್ಬೇಕು. ಎಸ್, ಥ್ಯಾಂಕ್ ಯು. ಆಯಿತು ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ಬೋದು ಈ ಥರದ ಪ್ರಕರಣಗಳು ಸಾಕಷ್ಟು ಬೆಳಕಿಗೆ ಬರ್ತಾನೆ ಇದೆ. ಕಟ್ಕೊಂಡ ಗಂಡನನ್ನು ದೂರ ಮಾಡುವಂಥದ್ದು, ಹೆಂಡತಿಯನ್ನು ದೂರ ಮಾಡಿ ಇನ್ನೊಂದು ಅಕ್ರಮ ಸಂಬಂಧವನ್ನು ಇಟ್ಕೊಳ್ಳುವಂಥದ್ದು, ಇದು ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾವು ಮಾಡಬೇಕಾಗುತ್ತೆ. ಯಾಕಂದರೆ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆ ಅನ್ನುವಂಥ 3 ಅಕ್ಷರದ ಪರಗೆ ಸಾಕಷ್ಟು ಒಂದು ಅದರದ್ದೇ ಆದಂಥ ಮೌಲ್ಯ ಇರುವಂಥದ್ದು. ಆದರೆ ಈ ಆಧುನಿಕ ಜಗತ್ತಿಗೆ ತೆರೆದುಕೊಳ್ಳಿರುವಂಥ ಕೆಲವು ಮಂದಿ, ಅದರಲ್ಲಿಯೂ ಕೂಡ ಈ ಮಾಡರ್ನೈಜೇಷನ್ ಅನ್ನುವಂಥ ಪದವನ್ನು ತಮ್ಮ ಸ್ವೇಚ್ಛಾಚಾರಕ್ಕೆ ಹೇಗೆ ಬೇಕು ಹಾಗೆ ಬಳಸ್ಕೊಂಡು ಬಟ್ಟೆ ಬರೆ ಯಾವ ರೀತಿಯಾದಂಥ ಬೇಕಾದರೂ ನಾವು ಹಾಕ್ತೀವಿ, ನಮ್ಮ ಮನೆಯವರಿಗೆ ಗೌರವ ಕೊಡಲ್ಲ, ಕುಟುಂಬಕ್ಕೆ ಗೌರವ ಕೊಡಲ್ಲ, ಆ ಒಂದು ಸಂಬಂಧಕ್ಕೆ ಬೆಲೆ ಕೊಡಲ್ಲ. ಈ ಥರದ ಸಂಸ್ಕೃತಿ ಈಗ ಹೆಚ್ಚಾಗಿರುವಂಥದ್ದು. ಹೀಗಾಗಿ ನಾವು ಇವತ್ತು ಈ ಸುದ್ದಿಯನ್ನು ಪ್ರಸಾರ ಮಾಡಿದ್ದು ಕೂಡ ಅದೇ ಕಾರಣಕ್ಕೆ. ಯಾಕಂದರೆ ಒಂದು ಈ ನೊಂದ ವ್ಯಕ್ತಿ ರಮೇಶ್ ಅವರಿಗೆ ಏನಾದರೂ ಒಂದು ನ್ಯಾಯ ಸಿಗಲಿ, ಅವರ ಜೊತೆಗೆ ನಾವು ನಿಲ್ಲೋಣ ಅನ್ನುವಂಥ ಒಂದು ಕಾರಣ. ಇನ್ನೊಂದು ಕಾರಣ, ಇದು ಸಾಕಷ್ಟು ಯುವಜನರಿಗೆ ಒಂದು ಮಾದರಿ ಆಗಬೇಕಾಗಿದೆ. ಅಂದರೆ ಅವರಿಗೆ ಒಂದು ಪಾಠ ಕಲಿಯುವಂಥ ಕೆಲಸ ಆಗಬೇಕಾಗಿದೆ. ಯಾಕಂದರೆ ಎಷ್ಟೋ ಜನ ಈ ರೀತಿಯಾದಂಥ, ನಾನು ಅವ್ರನ್ನ ಮನೆ ಹಾಳು ಹೆಂಗಸರು ಅಂತಲೇ ಆ ಪದವನ್ನೇ ಯೂಸ್ ಮಾಡಬೇಕಾಗುತ್ತೆ ಇಂಥ ಹೆಂಗಸರಿಗೆ. ಯಾಕಂದರೆ ಒಬ್ಬನನ್ನು ಕಟ್ಕೊಂಡು ಆತನನ್ನು ಬಿಟ್ಟು ಚಿಕ್ಕ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿ ಇನ್ನೊಬ್ಬರ ಜೊತೆಗೆ ಸಂಸಾರ ಮಾಡೋದು, ಅಥವಾ ಓಕೆ ಸಂಸಾರ ಮಾಡೋದಿದ್ರೂ ಕೂಡ ಅದನ್ನು ಕೂಡ ನ್ಯಾಯಯುತವಾಗಿ ಮಾಡಿ, ಅದಕ್ಕೆ ವಿಚ್ಛೇದನ ಅನ್ನುವಂಥ ಒಂದು ಕಾನೂನು ಪ್ರಕ್ರಿಯೆ ಇದೆ, ಅದನ್ನು ಮಾಡಿಕೊಂಡು ನಂತರ ನಿಮ್ಮಷ್ಟಕ್ಕೆ ನೀವು ಜೀವನವನ್ನು ಸಾಗಿಸಿದ್ರೆ ಯಾರಿಗೂ ಕೂಡ ತೊಂದರೆ ಆಗಲ್ಲ. ಅದಕ್ಕೂ ಕೂಡ ಕಾನೂನಲ್ಲಿ ಅವಕಾಶ ಇದೆ. ಆದರೆ ನೋಡಿ, ಈ ರೀತಿಯಾಗಿ 4-5 ಜನರಿಗೆ ಮೋಸ ಮಾಡಿದ್ದಾರೆ, ಮದುವೆ ಅನ್ನೋದನ್ನೇ ವೃತ್ತಿಯನ್ನು ಹಾಕಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಇವ್ರು ಹೇಳ್ತಿದ್ದಾರೆ. ಅದಕ್ಕೆ ಸಾಕ್ಷಿಯನ್ನು ಕೂಡ ಒದಗಿಸ್ತಾ ಇದ್ದಾರೆ. ಹೀಗಾಗಿ ಹುಡುಗರು ಕೂಡ ಎಚ್ಚರ ಆಗಿರಬೇಕು. ಈ ರೀತಿಯಾಗಿ ಮದುವೆಯಾಗಿ ಮಕ್ಕಳಿರುವಂಥ ಆಂಟಿಗಳು ಚೆನ್ನಾಗಿ ಮೇಕಪ್ ಹಾಕ್ಕೊಂಡು, ಚೆನ್ನಾಗಿ ಬಟ್ಟೆಗಳನ್ನ ಹಾಕ್ಕೊಂಡು ನಿಮ್ಮನ್ನು ಯಾಮಾರಿಸೋಕೆ ಕೂಡ ರೆಡಿ ಇರ್ತಾರೆ. ಹೀಗಾಗಿ ಏನೇ ಒಂದು ಹೆಜ್ಜೆಯನ್ನು ಮುಂದಿಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಎಚ್ಚರ ವಹಿಸಿ ಅನ್ನುವಂಥದ್ದು ನಮ್ಮ ಒಂದು ಕಳಕಳಿ ಆಗಿರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಾವು ಇಂಥದ್ದೇ ಮತ್ತಷ್ಟು ಮಾಹಿತಿಗಳೊಂದಿಗೆ, ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.